ಎಲ್ಲರಿಗೂ ನಮಸ್ಕಾರ. ಮಿಥುನ ರಾಶಿಯವರೇ, ಮುಂಬರುವ ಆಗಸ್ಟ್ 12ನೇ ತಾರೀಕಿನಂದು ಸೂರ್ಯಗ್ರಹಣ ಇದೆ. ಗ್ರಹಣದ ನಂತರ ಮಿಥುನ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಮಿಥುನ ರಾಶಿಯವರೇ, ಈಗ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹೌದು, ಮಿಥುನ ರಾಶಿಯವರೇ, ಮುಂಬರುವ ಆಗಸ್ಟ್ 12ನೇ ತಾರೀಕು ಬುಧವಾರ ದಿನದಂದು ಸೂರ್ಯಗ್ರಹಣ ಇದೆ. ಹೌದು, ಇದೇ ಒಂದು ಸೂರ್ಯಗ್ರಹಣ ನಿಮ್ಮ ಒಂದು ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಗ್ರಹಣದ ನಂತರ, ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಹೌದು, ನೀವು ಗ್ರಹಣದ ನಂತರ ಪ್ರತಿದಿನ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಮಿಥುನ ರಾಶಿಯವರ ಜೀವನದಲ್ಲಿ. ಹೌದು, ಮುಂಬರುವ ಆಗಸ್ಟ್ 12ನೇ ತಾರೀಕು ಬುಧವಾರ ದಿನದಂದು ಸೂರ್ಯಗ್ರಹಣ ಇದೆ. ಈ ಒಂದು ಗ್ರಹಣವನ್ನ ಕೇತುಗ್ರಸ್ತ ಸೂರ್ಯಗ್ರಹಣ ಎಂದು ಕರೆಯಲಾಗುತ್ತೆ. ಹೌದು, ಇದೇ ಒಂದು ಗ್ರಹಣದ ದಿನದಂದು ನೀವು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳನ್ನು ಮಾಡಬಾರದಾಗಿರುತ್ತೆ. ಹೌದು, ನಾಮಕರಣ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಮದುವೆ ಮುಂತಾದ ಶುಭ ಕಾರ್ಯಗಳನ್ನು ನೀವು ಇದೇ ಒಂದು ಗ್ರಹಣ ದಿನದಂದು ಮಾಡಬಾರದಾಗಿರುತ್ತೆ. ಅದೇ ರೀತಿ ಮಿಥುನ ರಾಶಿಯವರೇ, ನೀವು ಎಲ್ಲಿಗಾದ್ರೂ ಪ್ರಯಾಣವನ್ನು ಮಾಡಬೇಕು ಅಂತ ಹೇಳಿ ಯೋಜನೆಯನ್ನು ರೂಪಿಸ್ಕೊಂಡಿದ್ರೆ ಅದು ಸಹ ಗ್ರಹಣದ ದಿನದಂದು. ಹಾಗೆ ಇದ್ದರೆ ಅದನ್ನು ನೀವು ಮುಂದೂಡಿಕೆ ಮಾಡ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಹೌದು, ಸೂರ್ಯಗ್ರಹಣ ದಿನದಂದು ನೀವು ಪ್ರಯಾಣ ಮಾಡೋದು ಸಹ ಅಷ್ಟೊಂದು ಉತ್ತಮ ಆಗಿರೋದಿಲ್ಲ ಮಿಥುನ ರಾಶಿಯವರೇ. ಹೌದು, ಮಿಥುನ ರಾಶಿಯವರೇ, ಆಗಸ್ಟ್ 12ನೇ ತಾರೀಕು ಗೋಚರಿಸ್ತಾ ಇರ್ತಕ್ಕಂಥ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುತ್ತಾ ಅಂತ ನಾವು ತಿಳ್ಕೊಳೋದಾದ್ರೆ ಇಲ್ಲ. ಹೌದು, ಭಾರತದಲ್ಲಿ ಗೋಚರಣೆ ಆದರೆ ಆಗ್ತಿಲ್ಲ, ಆದರೂ ಸಹ ರಾಶಿಗಳ ಮೇಲೆ ಪ್ರಭಾವ ಆದರೆ ಬೀರಲಿದೆ ಸೂರ್ಯಗ್ರಹಣದ ಪರಿಣಾಮದಿಂದಾಗಿ. ಹೌದು, ಇದರಿಂದ ನಿಮಗೆ ಕೆಲಸ ಮಾಡ್ತಿರ್ತಕ್ಕಂಥ ಜಾಗದಲ್ಲಿ ಕೆಲಸದ ಒತ್ತಡ ಏರಿಕೆಯಾಗುವ ಸಾಧ್ಯತೆ ಸಹ ಹೆಚ್ಚಿರುತ್ತೆ ಮಿಥುನ ರಾಶಿಯವರೇ. ಹೌದು, ಈಗ ನೀವು ಕೆಲಸ ಮಾಡ್ತಿರ್ತೀರ, ಒಂದೇ ಸಮಯದಲ್ಲಿ ಹೆಚ್ಚು ಹೆಚ್ಚು ಕೆಲಸಗಳು, ಹೊಸ ಹೊಸ ಜವಾಬ್ದಾರಿಗಳಾದರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು, ಆ ಎಲ್ಲ ರೀತಿ ಜವಾಬ್ದಾರಿಗಳನ್ನು ನೀವು ನಿಭಾಯಿಸಬೇಕಾಗಿರುತ್ತೆ, ಅದು ಸಹ ಒಂದೇ ಸಮಯದಲ್ಲಿ. ಹೀಗಾಗಿ ಕೆಲಸದ ಒತ್ತಡ ಆದರೆ ಏರಿಕೆಯಾಗ್ತಕ್ಕಂಥದ್ದು ಸೂರ್ಯಗ್ರಹಣದ ನಂತರ ಮಿಥುನ ರಾಶಿಯವರ ಜೀವನದಲ್ಲಿ. ಹೌದು, ಕೆಲವು ದೈವಿಕ ಸೂಚನೆಗಳು ಸಹ ನಿಮಗೆ ಸಿಗ್ತಾ ಹೋಗುತ್ತೆ. ಹೌದು, ಕನಸಿನಲ್ಲಿ ದೈವಿಕ ಕನಸು ಬರ್ತಕ್ಕಂಥದ್ದು, ಇದ್ದಕ್ಕಿದ್ದಂತೆ ದೇವರ ಹಾಡುಗಳು, ದೇವಾಲಯದ ಗಂಟೆಯ ಶಬ್ದ ನಿಮ್ಮ ಕಿವಿಗೆ ಕೇಳ್ತಕ್ಕಂಥದ್ದು, ಈ ರೀತಿ ದೈವಿಕ ಸೂಚನೆಗಳು ಸಹ ನಿಮಗೆ ಸಿಗ್ತಾ ಹೋಗುತ್ತೆ ಸೂರ್ಯಗ್ರಹಣದ ನಂತರ ಮಿಥುನ ರಾಶಿಯವರ ಜೀವನದಲ್ಲಿ. ಹೌದು, ಮಿಥುನ ರಾಶಿಯವರೇ, ಇಷ್ಟು ದಿನ ನಿಮ್ಮ ಬಳಿಗೆ ಯಾರೇ ಬಂದು ಸಹಾಯವನ್ನು ಕೇಳಿದ್ರು ಸಹ ನೀವು ಅವರಿಗೆ ಇಲ್ಲ ಎನ್ನದಂತೆ ನಿಮ್ಮ ಬಳಿ ಏನಿರುತ್ತೋ ಅದನ್ನು ನೀಡ್ತಾ ಇದ್ರಿ, ಹೌದಲ್ವಾ? ಅವರಿಗೆ ಹಣದ ಅವಶ್ಯಕತೆ ಇದ್ದರೂ ಸಹ ನಿಮ್ಮ ಬಳಿ ಎಷ್ಟು ಹಣ ಇರುತ್ತೋ ಅಷ್ಟು ಹಣವನ್ನು ಸಹ ಅವರಿಗೆ ನೀಡ್ತಾ ಇದ್ರಿ. ಅಥವಾ ಆ ಸಮಯದಲ್ಲಿ ನಿಮ್ಮ ಬಳಿ ಹಣ ಇಲ್ಲ ಅಂತಂದರೆ ಬೇರೆಯವರ ಬಳಿ ನಿಮ್ಮ ಹೆಸರಿನ ಮೇಲೆ ಸಾಲವನ್ನು ತಂದು ಅವರಿಗೆ ಹಣದ ಸಹಾಯವನ್ನು ಮಾಡ್ತಿದ್ರಿ. ಆದರೆ ನೀವು ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರೋ ಅವರೀಗ ಆಕಾಶದ ಎತ್ತರಕ್ಕೆ ಬೆಳೆದಿದ್ದಾರೆ, ಆದರೆ ಈಗ ಅವರು ನಿಮ್ಮನ್ನು ದೂರ ಇಟ್ಟಿದ್ದಾರೆ ಮಿಥುನ ರಾಶಿಯವರೇ. ಹಾಗಾಗಿ ಮುಂಬರುವ ಅದೃಷ್ಟ ಸೂರ್ಯಗ್ರಹಣದ ನಂತರ ಹಣಕಾಸಿನ ವಿಚಾರದಲ್ಲಿ ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೊಳ್ತಾ ಇದ್ರ ಅಂತಂದ್ರೆ ಮಿಥುನ ರಾಶಿಯವರೇ, ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಹೌದು, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳು ನಿಮ್ಮ ಜೊತೆನೇ ತುಂಬ ಚೆನ್ನಾಗಿ ನಗನಗುತ್ತಾ ಇರ್ತಾರೆ, ಆದರೆ ನೀವು ಹೋದ ನಂತರ ನಿಮ್ಮನ್ನು ಅವಮಾನ ಮಾಡ್ತಕ್ಕಂಥದ್ದು, ಅಪವಾದಗಳನ್ನು ಹಾಕ್ತಕ್ಕಂಥದ್ದು, ನಿಮ್ಮ ದಾರಿ ತಪ್ಪಿಸಲು ಕಾಯ್ತಾ ಇರತಕ್ಕಂಥ ಶತ್ರುಗಳು ಯಾರು ಎಂಬುವ ಸತ್ಯನೂ ಸಹ ನಿಮಗೆ ಗೊತ್ತಾಗ್ತಕ್ಕಂಥದ್ದು ಮಿಥುನ ರಾಶಿಯವರೇ ಸೂರ್ಯಗ್ರಹಣದ ನಂತರ. ಹಾಗಾಗಿ ನಿಮಗೆ ಸತ್ಯ ಗೊತ್ತಾಗುತ್ತಲ್ಲ ಯಾರು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಶತ್ರುಗಳು ಎಂಬಂತೆ, ಆಗ ಅವರ ಬಳಿ ಹೋಗ್ತಕ್ಕಂಥದ್ದು, ಜಗಳಗಳನ್ನು ಮಾಡ್ತಕ್ಕಂಥದ್ದು, ವಾದ ವಿವಾದಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಮಾಡಬೇಡಿ. ಹೌದು, ಇದರಿಂದ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ಸತ್ಯ ಗೊತ್ತಾದರೂ ಸಹ ಗೊತ್ತಿಲ್ಲದಂತೆ ಇಷ್ಟು ದಿನ ಹೇಗಿದ್ರು ಅದೇ ರೀತಿ ಇರಿ. ಹೌದು, ಆದರೆ ನಿಮಗೆ ಗೊತ್ತಿರುತ್ತಲ್ಲ ಆ ವ್ಯಕ್ತಿ ಯಾರು ಅಂತ ಹೇಳಿ, ಆ ವ್ಯಕ್ತಿಯನ್ನು ನಿಮ್ಮ ಜೀವನದಿಂದ ದೂರ ಇಡಿ. ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಯಾವುದೇ ಒಂದು ವಿಚಾರವನ್ನು ಸಹ ಆ ವ್ಯಕ್ತಿಯ ಮುಂದೆ ಹಂಚಿಕೊಳ್ಳಬೇಡಿ. ಅದೇ ರೀತಿ ಮಿಥುನ ರಾಶಿಯವರೇ, ಮುಂಬರುವ ಸೂರ್ಯಗ್ರಹಣದ ನಂತರ ಆತುರದಿಂದ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಉತ್ತಮ ಆಗಿರೋದಿಲ್ಲ ನಿಮ್ಮ ಜೀವನಕ್ಕೆ. ಹೌದು, ಸರಿಯಾಗಿ ಯೋಚನೆಯನ್ನು ಮಾಡಿ ಈ ಸಮಯದಲ್ಲಿ ಒಂದು ನಿರ್ಧಾರವನ್ನು ತೆಗೆದುತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಹಾಗಾಗಿ ಯೋಚನೆ ಮಾಡ್ದಿರಾ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀರಾ, ಆತುರದಿಂದ ನಿರ್ಧಾರವನ್ನು ತಗೊಳ್ತಕ್ಕಂಥದ್ದು ಇಲ್ಲಿ ಬೇಡ ಆಗಿರುತ್ತೆ ಮಿಥುನ ರಾಶಿಯವರ ಜೀವನದಲ್ಲಿ. ಅದೇ ರೀತಿ ಮಿಥುನ ರಾಶಿಯವರೇ, ನೀವು
ಕೆಲಸ ಮಾಡ್ತಿರ್ತಕ್ಕಂಥ ಜಾಗದಲ್ಲಿರ್ತಕ್ಕಂಥ ನಿಮ್ಮ ಸಹೋದ್ಯೋಗಿಗಳಿಂದ ಈ ಸಮಯದಲ್ಲಿ ನಿಮಗೆ ಬೆಂಬಲ ಆದರೆ ಸಿಗ್ತಕ್ಕಂಥದ್ದು. ಹೌದು, ಅದು ಮತ್ತೊಂದು ಹೊಸ ವ್ಯಾಪಾರಕ್ಕೂ ಸಹ ಆಗಿರುತ್ತೆ, ಅಥವಾ ಹೊಸ ಹೊಸ ಒಪ್ಪಂದಗಳಿಗೂ ಸಹ ಆಗಿರುತ್ತೆ. ಸಹೋದ್ಯೋಗಿಗಳಿಂದ ಈ ಸಮಯದಲ್ಲಿ ನಿಮಗೆ ಬೆಂಬಲ ಆದರೆ ಸಿಗ್ತಕ್ಕಂಥದ್ದು. ಆದಷ್ಟು ಪ್ರಯಾಣಗಳೇನಾದರೂ ಇದ್ದರೆ ಅದನ್ನು ನೀವು ಮುಂದೂಡಿಕೆ ಮಾಡ್ತಕ್ಕಂಥದ್ದೇ ಉತ್ತಮ ಆಗಿರುತ್ತೆ. ಸೂರ್ಯಗ್ರಹಣದ ನಂತರ ನಿಮ್ಮ ಜೀವನದಲ್ಲಿ ಮುಂದೂಡಿಕೆ ಮಾಡೋದು ಉತ್ತಮ ಆಗಿರುತ್ತೆ. ಮಾನಸಿಕ ಒತ್ತಡನೂ ಸಹ ಈ ಸಮಯದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಮಿಥುನ ರಾಶಿಯವರ ಜೀವನದಲ್ಲಿ. ಹೌದು, ಮಿಥುನ ರಾಶಿಯವರು ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರೀತಿ ಕಹಿ ನೆನಪುಗಳನ್ನು, ಕಷ್ಟದ ದಿನಗಳನ್ನು ನೀವು ಪ್ರತಿದಿನ ಕೂತ್ಕೊಂಡು ಅದೇ ಒಂದು ವಿಚಾರವನ್ನು ಯೋಚನೆ ಮಾಡ್ತಾ ದುಃಖಿತರಾಗ್ತಾನೆ ಇರ್ತೀರಾ. ದೇವರಲ್ಲೂ ಸಹ ನೀವು ಪ್ರಶ್ನೆಗಳನ್ನು ಮಾಡಿದ್ದೀರಾ ಮಿಥುನ ರಾಶಿಯವರ. ಹೌದು, ನಾನು ನನ್ನ ಯಾವೊಂದು ಜೀವನದಲ್ಲಿ ಯಾರಿಗೂ ಸಹ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ, ಪ್ರಾಮಾಣಿಕತೆಯಿಂದ ನಾನು ನನ್ನ ಜೀವನವನ್ನು ನಡೆಸ್ತಾ ಇದ್ದೀನಿ. ಆದರೂ ಸಹ ನನ್ನ ಯಾವೊಂದು ಜೀವನದಲ್ಲಿ ಯಾಕೆ ಇಷ್ಟೊಂದು ಪರೀಕ್ಷೆಗಳು ಎಂಬಂತೆ ದೇವರಲ್ಲೂ ಸಹ ನೀವು ಪ್ರಶ್ನೆಗಳನ್ನು ಮಾಡಿದ್ದೀರಾ ಮಿಥುನ ರಾಶಿಯವರೇ. ಹಾಗಾಗಿ ಸೂರ್ಯಗ್ರಹಣದ ನಂತರ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಹಿ ನೆನಪುಗಳು, ಕಷ್ಟದ ದಿನಗಳು ಎಲ್ಲನೂ ಸಹ ನಿಮ್ಮ ಜೀವನದಿಂದ ದೂರ ಆದರೆ ಆಗಲಿದೆ ಮಿಥುನ ರಾಶಿಯವರೇ. ಹೌದು, ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಹಿ ನೆನಪುಗಳೆಲ್ಲ ನಿಮ್ಮ ಜೀವನದಿಂದ ದೂರ ಆಗಿ ಮನಸ್ಸು ಹಗುರ ಆದರೆ ಆಗ್ತಕ್ಕಂಥದ್ದು. ಇದರಿಂದ ಮಾನಸಿಕ ಶಾಂತಿ, ನೆಮ್ಮದಿ, ಸಂತೋಷ ಆದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಅದೇ ರೀತಿ ನಿಮ್ಮೊಳಗೆ ಇರ್ತಕ್ಕಂಥ ಮಾನಸಿಕ ಒತ್ತಡನೂ ಸಹ ಈ ಸಮಯದಲ್ಲಿ ಕಡಿಮೆ ಆದರೆ ಆಗ್ತಕ್ಕಂಥದ್ದು. ಮಿಥುನ ರಾಶಿಯವರೇ, ಸೂರ್ಯಗ್ರಹಣದ ನಂತರ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಗಮನವನ್ನು ಹರಿಸ್ತಕ್ಕಂಥದ್ದು ಸಹ ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ ನಿಮ್ಮ ಜೀವನದಲ್ಲಿ ಮಿಥುನ ರಾಶಿಯವರೇ. ಅದೇ ರೀತಿ ನೀವು ಗ್ರಹಣದ ಸಮಯದಲ್ಲಿ ದೇವರ ಮಂತ್ರವನ್ನು ಪಠನೆ ಮಾಡಿ, ಇಷ್ಟ ದೇವರ ಆರಾಧನೆಯನ್ನು ಮಾಡಿ, ಗಾಯತ್ರಿ ದೇವಿಯ ಮಂತ್ರಗಳನ್ನು ಪಠನೆ ಮಾಡಿ. ಇದರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳು ಎಲ್ಲನೂ ಸಹ ದೂರ ಆಗಿ ನಿಮ್ಮೊಳಗೆ ಸಕಾರಾತ್ಮಕ ಶಕ್ತಿ, ನಿಮ್ಮ ಮನೆಯಲ್ಲೂ ಸಹ ಸಕಾರಾತ್ಮಕ ಶಕ್ತಿಯನ್ನಾದರೂ ನೀವು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತೆ ಮಿಥುನ ರಾಶಿಯವರ. ಅದೇ ರೀತಿ ಇದು ಕೇತುಗ್ರಸ್ತ ಸೂರ್ಯಗ್ರಹಣ ಆಗಸ್ಟ್ 12ನೇ ತಾರೀಕಾದರೆ ಬರಲಿದೆ ಅಲ್ವಾ. ಇದು ವರ್ಷದ ಕೊನೆಯ ಗ್ರಹಣ ಆಗಿರುತ್ತೆ. ಹಾಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂತಹ ದಾನ ಧರ್ಮಗಳನ್ನು, ಅಥವಾ ಯಾವ ಅಗತ್ಯತೆ ಇರೋರಿಗೆ ಅಗತ್ಯ ವಸ್ತುಗಳನ್ನು ದಾನ ಮಾಡ್ತಕ್ಕಂಥವ್ರು ಈಗ ಸೂರ್ಯಗ್ರಹಣದ ನಂತರ ನೀವು ಮಾಡಬಹುದಾಗಿರುತ್ತೆ ದಾನ ಧರ್ಮಗಳನ್ನು. ನಂತರ ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಸಮಸ್ಯೆಗಳೆಲ್ಲ ಈ ಸಮಯದಲ್ಲಿ ದೂರ ಆದರೆ ಆಗ್ತಕ್ಕಂಥದ್ದು. ಗ್ರಹಣದ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಅಡುಗೆ ಪದಾರ್ಥಗಳ ಮೇಲೆ, ನೀರಿನ ಮೇಲೆ ದರ್ಬೆಯನ್ನು ಇರ್ತಕ್ಕಂಥದ್ದು ಸಹ ಉತ್ತಮ ಆಗಿರುತ್ತೆ. ಅದೇ ರೀತಿ ಗ್ರಹಣ ಪ್ರಭಾವವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಾಮಾನ್ಯವಾಗಿ 1 ತಿಂಗಳಾದರೆ ಇರುತ್ತೆ ರಾಶಿಯವರ ಮೇಲೆ. ಹಾಗಾಗಿ ನೀವು ಈ ಸಮಯದಲ್ಲಿ ಹೆಚ್ಚಿನ ಧರ್ಮ ಮಾರ್ಗದಲ್ಲಿ ಜೀವನವನ್ನು ನಡೆಸ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ನಿಮ್ಮ ಜೀವನದಲ್ಲಿ ಮಿಥುನ ರಾಶಿಯವರೇ. ಅದೇ ರೀತಿ ನೀವು ಕೆಲಸ ಮಾಡ್ತಿರ್ತಕ್ಕಂಥ ಜಾಗದಲ್ಲಿ ಈ ಸಮಯದಲ್ಲಿ ಹೊಸ ಹೊಸ ಜವಾಬ್ದಾರಿಗಳಾದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಮಿಥುನ ರಾಶಿಯವರೇ. ಅದೇ ರೀತಿ ನೀವು ಆಲೋಚನೆ ಮಾಡ್ತಕ್ಕಂತಹ ರೀತಿನೇ ಈ ಸಮಯದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನೀವು ಹೇಗೆ ಆಲೋಚನೆ ಮಾಡ್ತಿದ್ರಿ, ಸಣ್ಣ ಪುಟ್ಟ ವಿಚಾರಕ್ಕೂ ವಾದ ವಿವಾದಗಳನ್ನು ಮಾಡ್ತಿದ್ರಿ, ಜಗಳಗಳನ್ನು ಮಾಡ್ತಿದ್ರಿ. ಇದರಿಂದ ಕುಟುಂಬದಲ್ಲಿ ಮನಸ್ತಾಪಗಳು ಉಂಟಾಗ್ತಿತ್ತು, ಭಿನ್ನಾಭಿಪ್ರಾಯಗಳು ಉಂಟಾಗ್ತಿತ್ತು ಅಲ್ವಾ. ಆ ರೀತಿ ಎಲ್ಲ ರೀತಿ ಆಲೋಚನೆ ಮಾಡ್ತಕ್ಕಂಥ ರೀತಿನೇ ಈ ಸಮಯದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು. ಈಗ ಸೂರ್ಯಗ್ರಹಣದ ನಂತರ ನಿಮ್ಮ ಆಲೋಚನೆ, ನಿಮ್ಮ ಏಕಾಗ್ರತೆಯೆಲ್ಲ ಬರೀ ನಿಮ್ಮ ಗುರಿಯ ಮೇಲೆ, ನೀವು ಮಾಡ್ತಕ್ಕಂತಹ ಯಶಸ್ಸಿನ ಹಾದಿಯ ಮೇಲೇ ಇರ್ತಕ್ಕಂಥದ್ದು ಮಿಥುನ ರಾಶಿಯವರೇ. ಅದೇ ರೀತಿ ನೀವು ಪ್ರತಿದಿನ ದೇವರ ಆರಾಧನೆಯನ್ನು ಮಾಡಿ. ಆದಷ್ಟು ಈ ಸಮಯದಲ್ಲಿ ಮೌನವಾಗಿರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಎಷ್ಟು ಅಗತ್ಯ ಇದೆಯೋ ಅಷ್ಟೇ ಮಾತನಾಡಿ. ಆದಷ್ಟು ಮೌನವಾಗಿದ್ದರೆ ಹೆಚ್ಚಿನ ಫಲ, ಅದೃಷ್ಟ, ಹೆಜ್ಜೆ ಹೆಜ್ಜೆಗೂ ನೀವು ಯಶಸ್ಸನ್ನಾದರೆ ಈ ಸಮಯದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ಮಿಥುನ ರಾಶಿಯವರೇ. ಅದೇ ರೀತಿ ನೀವು ಕೆಲಸಕ್ಕೆ ಹೊರಡುವ ಮುನ್ನ ನಿಮ್ಮ ಹಿರಿಯರ ಪಾದವನ್ನು ಮುಟ್ಟಿ ಅವರ ಆಶೀರ್ವಾದವನ್ನು ಪಡೆದುಕೊಂಡ ನಂತರ ನೀವು ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ಮಿಥುನ ರಾಶಿಯವರೇ. ಹೌದು, ಹಿರಿಯರ ಆಶೀರ್ವಾದ ನಿಮ್ಮ ಸುತ್ತಮುತ್ತಲೂ ಸಹ ರಕ್ಷಣಾ ಕವಚದಂತೆ ಇರತಕ್ಕಂಥದ್ದು. ಅದೇ ರೀತಿ ಮಿಥುನ ರಾಶಿಯವರೇ, ಸೂರ್ಯಗ್ರಹಣದ ನಂತರ ನಿಮ್ಮೊಳಗೆ ಇರ್ತಕ್ಕಂಥ ಕೋಪವನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಳಿ. ತಾಳ್ಮೆಯಿಂದ ಇದ್ದರೆ ಹೆಚ್ಚಿನ ಫಲ ಆದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ನೀವು ಈಗಾಗಲೇ ಗಮನಿಸಿದ್ರ, ನಿಮ್ಮ ಕೋಪದಿಂದ ನಿಮಗೆ ಬರಬೇಕಾಗಿರ್ತಕ್ಕಂಥ ಅದೃಷ್ಟ, ಯಶಸ್ಸಾದರೆ ಕೈ ತಪ್ತಾ ಇತ್ತು ಅಲ್ವಾ. ಹಾಗಾಗಿ ಮುಂಬರುವ ಸೂರ್ಯಗ್ರಹಣದ ನಂತರ ನಿಮ್ಮೊಳಗೆ ಇರ್ತಕ್ಕಂಥ ಕೋಪವನ್ನು ಆದಷ್ಟು ನಿಯಂತ್ರಣ ಮಾಡಿಕೊಂಡು ತಾಳ್ಮೆಯಿಂದ ಇದ್ದರೆ ಹೆಚ್ಚಿನ ಅದೃಷ್ಟ, ಯಶಸ್ಸಾದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಗ್ರಹಣದ ನಂತರ ಲಕ್ಷ್ಮೀ ದೇವರ ಆರಾಧನೆಯನ್ನು ಮಾಡಿ. ಇದರಿಂದ ನಿಮ್ಮ ಜೀವನದಲ್ಲಿ ಧನಲಾಭ ಪ್ರಾಪ್ತಿಯಾಗುವ ಯೋಗ ಆದರೆ ಇರ್ತಕ್ಕಂಥದ್ದು.
ಹೌದು, ವ್ಯಾಪಾರದಲ್ಲೂ ಸಹ ನೀವು ಈ ಸಮಯದಲ್ಲಿ ಲಾಭವನ್ನಾದರೆ ಕಾಣಬಹುದಾಗಿರುತ್ತೆ. ವಿದ್ಯಾರ್ಥಿಗಳಿಗಂತೂ ಸಹ ವಿದ್ಯಾಭ್ಯಾಸದ ಬಗ್ಗೆ ಏಕಾಗ್ರತೆ ಆದರೆ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಅದು ಈ ರೀತಿ ಸಮಸ್ಯೆಗಳೆಲ್ಲ ದೂರ ಆಗಿ ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಆದರೆ ಹೆಚ್ಚಾಗ್ತಕ್ಕಂಥದ್ದು ಮಿಥುನ ರಾಶಿಯವರೇ. ಹೌದು, ಇದು ಮಿಥುನ ರಾಶಿಯವರ ಸೂರ್ಯಗ್ರಹಣದ ನಂತರದ ಭವಿಷ್ಯದ ಮಾಹಿತಿಯಾಗಿರುತ್ತೆ. ಅದೇ ರೀತಿ ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.